ಪಡಿತರ ಅಕ್ಕಿ ಹಾಗೂ ರಾಸಾಯನಿಕ ರಸಗೊಬ್ಬರ ಒಂದೇ ಗೋಡಂನಲ್ಲಿ ಶೇಖರಣೆ. ಅಕ್ಕಿಗೂ ರಸಗೊಬ್ಬರಕ್ಕೂ ಅಂತರವೇ ಇಲ್ಲ. ಫುಡ್ ಪಾಯ್ಸನ್ ಆದ್ರೆ ಹೊಣೆ ಯಾರು? ನಿರ್ಲಕ್ಷ್ಯ ತೋರಿದ ಕೃಷಿ ಪತ್ತಿನ ಸಹಕಾರ ಸಂಘ. ಹಾವೇರಿ ತಾಲೂಕು ಹಾವನೂರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮಾಡಿದ ಎಡವಟ್ಟು. ಗ್ರಾಮದ ಪಡಿತರಿಗೆ ನೀಡುವ ಅಕ್ಕಿ ಹಾಗೂ ರೈತರಿಗೆ ಕೊಡುವ ರಾಸಾಯನಿಕ ರಸಗೊಬ್ಬರವನ್ನು ಒಂದೇ ಗೋಡಾಮಿನಲ್ಲಿ ಶೇಖರಣೆ ಮಾಡಲಾಗಿದೆ. ಕಡಿಮೆ ಅಂತರದಲ್ಲಿ ಗೊಬ್ಬರ ಮತ್ತು ಅಕ್ಕಿಯನ್ನು ಶೇಖರಣೆ ಮಾಡಲಾಗಿದ್ದು, ಇದರಿಂದ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಇದೆ. ಅದೇ ರೇಷನ್ ಸಾರ್ವಜನಿಕರಿಗೆ ನೀಡಲಾಗುತ್ತಿದೆ. ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಿದೆ. ಕೂಡಲೇ ಸಹಕಾರಿ ಸಂಘ ಎಚ್ಚೆತ್ತುಕೊಂಡು ಗೊಬ್ಬರ ಮತ್ತು ರೇಷನ್ಗೆ ಪ್ರತ್ಯೇಕ ಶೇಖರಣಾ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅದನ್ನ ನೀವು ನೋಡ್ತಾ ಇರಬಹುದು. ಇದರಿಂದ ಫುಡ್ ಪಾಯ್ಸನ್ ಆಗುತ್ತಾ ಇಲ್ಲ ಅನ್ನೋದನ್ನ ವೈದ್ಯಾಧಿಕಾರಿಗಳ ಗಮನಕ್ಕೂ ಕೂಡ ಇಲ್ಲಿ ಪರಿಷ್ಕರಣೆಯನ್ನ ಮಾಡ್ತಕ್ಕಂಥದ್ದನ್ನ ನೀವು ಮಾಡಬಹುದು. ನೋಡ್ರಿ, ಯಾವುದೇ ರೀತಿಯಾದಂಥ ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದನ್ನ ನೀವು ನೋಡ್ತಿದ್ರಿ.